ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಅಡಿಯಲ್ಲಿ ಈಗಾಗಲೇ ಹಲವಾರು ಯೋಜನೆಗಳು ಜಾರಿಗೊಂಡಿವೆ. ಅದರಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆಯು ಕೂಡ ಪ್ರಮುಖವಾದದ್ದು. ಈ ನೀರನ್ನು ಯಾವ ರೀತಿಯಾಗಿ ಶುದ್ಧೀಕರಿಸ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಕುಡಿಯೋ ನೀರು ಕೂಡ ಶುದ್ಧವಾಗಿರ್ಬೇಕು. ಆದ್ರೆ ಫ್ಲೋರೈಡ್ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಶುದ್ಧ ನೀರು ಸಿಗುವುದು ಕಷ್ಟ. ಈ ಸಮಸ್ಯೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೊಟ್ಟ ಪರಿಹಾರವೇ ಈ ಶುದ್ಧ ಗಂಗಾ ಯೋಜನೆ. ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಈ ಯೋಜನೆಯ ಮಹತ್ವವನ್ನ ಸಾರುವ ಪ್ರಯತ್ನ ಮಾಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕದ ಮಳಿಗೆಯಾದಂತಹ ಶುದ್ಧ ಗಂಗಾ ಯೋಜನೆಯನ್ನ ಲಕ್ಷದೀಪೋತ್ಸವದ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಕಾಣಬಹುದು. ಈ ಶುದ್ಧ ಗಂಗಾ ನೀರಿನ ಯೋಜನೆಯಡಿಯಲ್ಲಿ ವೈಜ್ಞಾನಿಕ ವಿಧಾನದಿಂದ ನೀರನ್ನ ಶುದ್ಧಿಗೊಳಿಸಿ ಅತ್ಯಂತ ಕಡಿಮೆ ದರಕ್ಕೆ ಜನರಿಗೆ ನೀಡಲಾಗ್ತಿದೆ. ಬಾಗಲಕೋಟೆ, ಧಾರವಾಡ, ಗುಲ್ಬರ್ಗ, ಬೀದರ್ ಇಲ್ಲೆಲ್ಲ ಸಮೀಕ್ಷೆ ಮಾಡಿದಾಗ ಅವರಿಗೆ ಅಲ್ಲಿ ಕಾಯಿಲೆ ಪೀಡಿತರನ್ನು ವೈದ್ಯರು ತಪಾಸಣೆಗೊಳಪಡಿಸಿ ನೀರಿನ ಬಗ್ಗೆ ಅವರು ತಪಾಸಣೆ ಮಾಡಿದರು. ಅಲ್ಲಿ 500ಕ್ಕಿಂತ ಹೆಚ್ಚು TDS ಗಡಸು ನೀರು ಇರುವುದನ್ನು ಪತ್ತೆ ಹಚ್ಚಿದ ಅವರು ಹಾಗೆ ಪೂಜ್ಯರು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಫ್ಲೋರೈಡ್ ಸೇರ್ಕೊಂಡು ಕುಡಿಯಲು ಯೋಗ್ಯವಲ್ಲದ ನೀರನ್ನು ಇಲ್ಲಿ ಸ್ಟ್ಯಾಂಡ್ ಫಿಲ್ಟರ್, ಕಾರ್ಬನ್ ಫಿಲ್ಟರ್, ಕಾಟ್ರೇಜ್ ಪ್ರೀ ಫಿಲ್ಟರ್, ಮೆಂಬ್ರೇನ್ ಫಿಲ್ಟರ್ಗಳನ್ನ ಬಳಸಿ ಶುದ್ಧಿಗೊಳಿಸಲಾಗುತ್ತೆ. ಆನಂತರ ಜನರಿಗೆ ಅದನ್ನ ಒದಗಿಸಲಾಗುತ್ತದೆ. ಪ್ರಸ್ತುತ ಕರ್ನಾಟಕದಲ್ಲಿ ಶುದ್ಧ ಗಂಗಾದ 520 ಘಟಕಗಳು ಚಾಲ್ತಿಯಲ್ಲಿವೆ. 1,10,000ಕ್ಕೂ ಹೆಚ್ಚು ಜನರು ಇದರ ಫಲಾನುಭವಿಗಳಾಗಿದ್ದಾರೆ. ಈ ರೀತಿ ಇವತ್ತು ಎಲ್ಲೆಲ್ಲ ನಾವು ಕರ್ನಾಟಕದಲ್ಲಿ ಮಾಡಿದ್ದೇವೆ ಅಲ್ಲೆಲ್ಲ ಈಗ ಆರೋಗ್ಯ ವೃದ್ಧಿಯಾಗಿದೆ. ಆಸ್ಪತ್ರೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದೆ. ದಂತ ಕ್ಷಯ ಆಗುವಂಥದ್ದೆಲ್ಲ ಈಗ ಕಡಿಮೆ ಆಗಿದೆ. ಇದು ನಮಗೆ ಸಮೀಕ್ಷೆಯಿಂದ ಗೋಚರಿಸಿದೆ. ನಾವು ಕರ್ನಾಟಕದಲ್ಲಿ ಇನ್ನೂ ಕೂಡ ಘಟಕಗಳನ್ನು ಬೇಡಿಕೆ ಬಂದಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ದಿನನಿತ್ಯ ನೀರು ಬಳಸೋರು ರೀಚಾರ್ಜ್ ಕಾರ್ಡ್ ಅಥವಾ ಕಾಯಿನ್ ಬಳಸಿ ನೀರನ್ನ ಪಡಿಬಹುದು. ಇಲ್ಲಿ ಕೇವಲ ₹5ಗೆ 20 ಲೀಟರ್ ಶುದ್ಧ ನೀರನ್ನು ನೀಡುವ ಕಾರಣ ಜನಸಾಮಾನ್ಯರಿಗೆ ಹೆಚ್ಚಿನ ಪ್ರಯೋಜನವಾಗಿದೆ. ಇಂತಹ ಯೋಜನೆಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹಲವಾರು ಜನರ ದಾಹವನ್ನು ನೀಗಿಸ್ತಾ ಇದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮೇಘಾ ವಿ ಜೊತೆ ನಾನು ರಮಿತಾ ರೈ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.